ನಿತ್ಯ ಉರಿಯುವ ಬತ್ತಿ ಏನಾದರೂ ನಿಮ್ಮ ಮನೆಯಲ್ಲಿ ದೀಪದಲ್ಲಿ ಸುಟ್ಟು ಹೋದರೆ ಎಂಥ ಅನಾಹುತ ನಿಮಗೆ ತಿಳಿದಿದೆಯಾ? ಗೊತ್ತೇ ಇಲ್ಲ. ಅರೆ ಡೈಲಿ ಎದ್ದೊಳ್ತೀರಿ, ಸ್ನಾನ ಮಾಡ್ತೀರಿ, ಸ್ನಾನ ಮಾಡದೆ ದೀಪ ಹಚ್ಚೋ ಆಗಿಲ್ಲ. ಎದ್ದ ತಕ್ಷಣ ಸ್ನಾನದ ಮನೆಗೆ ಹೋಗಬೇಕು, ಬಂದು ದೇವ್ರ ಮನೇಲಿ ಶುದ್ಧಿ ಮಾಡಿ ಒಂದು ದೀಪ ಹಚ್ಚಲಿಕ್ಕೆ ನೋಡ್ತೀರಿ. ನೆನ್ನೆ ಹಚ್ಚಿದ ಆ ಬತ್ತಿ ಸುಟ್ಟು ಕರಕಲಾಗಿದೆ, ಕಪ್ಪಗಾಗಿ ಬಿಟ್ಟಿದೆ, ಬೂದಿಯಾಗಿ ಬಿಟ್ಟಿದೆ. ನೆನಪಿಡಿ, ನಿಮ್ಮ ಜೀವನವೂ ಬೂದಿಯಾಗುತ್ತದೆ ಅನ್ನುವುದರ ಸಂಕೇತ. ನಿಮ್ಮ ಧನ ನಷ್ಟ ಆಗುವುದರ ಸಂಕೇತ. ನಿಮ್ಮ ಗಂಡನ ಆಯುಷ್ಯ ಕಡಿಮೆಯಾಗುತ್ತಿದೆ ಅನ್ನುವುದರ ಸಂಕೇತ. ಯಾವುದೇ ಕಾರಣಕ್ಕೂ ನಿತ್ಯ ಉರಿಯುತ್ತಿರತಕ್ಕಂಥ ನಿಮ್ಮ ದೀಪದಲ್ಲಿ ಬತ್ತಿ ಹಾಗೆ ತನಗೆ ತಾನೇ ಸುಟ್ಕೊಳ್ಳೋ ಹಾಗೆ ಎಣ್ಣೆ ಹಾಕಿಟ್ಟಿರಬಾರದು. ಸದಾ ನೋಡ್ಕೋತಾ ಇರಬೇಕು. ದೀಪದಲ್ಲೇನಾದರೂ ಆ ಇಟ್ಟಿರ್ತಕ್ಕಂಥ ಬತ್ತಿ ಸುಟ್ಟು ಕರಕಲಾಗುತ್ತಿದೆ ಅಂದರೆ ಸರ್ವನಾಶ ಗ್ಯಾರಂಟಿ. ಜಾಗ್ರತೆ. ಒಂದೊಂದೇ ಗೋಡೆಗಳು ಉರುಳಿ ಹೋಗುತ್ತವೆ, ಒಂದೊಂದೇ ಬಿರುಕುಗಳು ಕಂಬಗಳು ಉರುಳಿ ಹೋಗುತ್ತವೆ. ಮನೆಯ ಭದ್ರ ಬುನಾದಿ ಚೆಲ್ಲಾಪಿಲ್ಲವಾಗಿ ಒಡೆದು ಹೋಗಿಬಿಡುತ್ತೆ. ಜಾಗ್ರತೆ. ಒಳ್ಳೆಯದಾಗಲಿ.